Hi, hello, namaste. Welcome to the class. This is Girish Babu. Welcome to Science ಪಾಠಶಾಲೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಚ್ ಎಸ್ ಟಿ ಆರ್ ಬಗ್ಗೆ ಕ್ಲಾಸ್ ತಿಳ್ಕೊಳ್ತಾ ಹೋಗೋಣ. ಸೊ ಎಚ್ ಎಸ್ ಟಿ ಆರ್ ಕ್ಲಾಸ್ ರಿಲೇಟೆಡು ಫಸ್ಟ್ ಕ್ಲಾಸ್ನ ನಾನು ಮುಗಿಸಿದ್ದೀನಿ. ಸೊ ಐ ಆಮ್ ಗೆಟಿಂಗ್ ಓನ್ಲಿ 1 or 2 ಕಮೆಂಟ್ಸ್. ಸೊ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಸೊ ವಾಟ್ ಹ್ಯಾವ್ ಟು ಡೂ, ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಯುಟಿಲೈಸ್ ದ ಥಿಂಗ್ಸ್. ಐ ಆಮ್ ವೆರಿ ಕ್ಲಿಯರ್ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ, no paid. So I'm not telling that download the app, pay this much, that much. No, completely free. But the thing is, you have to utilize this class. ಸೊ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ತುಂಬ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ರೀತಿ ಕ್ಲಾಸಸ್ ಬೇಕು ಅಂತ ಪ್ಲೀಸ್ ಡೂ ಕಮೆಂಟ್. ಎಷ್ಟೊತ್ತಿಗೆ ಲೈವ್ ಕ್ಲಾಸಸ್ ಬೇಕಂತ ಪ್ಲೀಸ್ ಡೂ ಕಮೆಂಟ್. ಡೆಫಿನೆಟ್ಲಿ ಐ ವಿಲ್ ಡೂ ಅಕಾರ್ಡಿಂಗ್ ಟು ದಟ್. ಓಕೆ. ಸೊ ಈ ಒಂದು ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಜಿ ಪಿ ಟಿ ಥರ ಒಂದು ಡಿಸ್ಕ್ರಿಪ್ಟಿವ್ ತರಬೇಕು ಅಂತ ಒಂದು ಮಾತುಕತೆ ನಡೀತಾ ಇದೆ ಅಂತ ಒಂದು ಕೇಳಿ ಬರ್ತದೆ. ಬಟ್ ಅದೇ ಆದರೆ ಕನ್ನಡದಲ್ಲಿ ಬರೆಯೋರಿಗೆ ತುಂಬ ಒಂದು ಟ್ರಬಲ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಲಿಮಿಟೆಡ್ ಸೋರ್ಸಸ್. ಕನ್ನಡದಲ್ಲಿ ಅಂದರೆ ಲಿಮಿಟೆಡ್ ಸೋರ್ಸಸ್, ಟರ್ಮಿನಾಲಜೀಸ್ ಅಂದರೆ ಸಿಗೋದಿಲ್ಲ, ತುಂಬ ಕಷ್ಟ. ಸೊ ದಟ್ ಐ ಆಮ್ ಕಲೆಕ್ಟಿಂಗ್ ಆಲ್ ದ ಟರ್ಮ್ಸ್. ಕನ್ನಡದಲ್ಲಿ ಎಲ್ಲ ಐ ಆಮ್ ಕಲೆಕ್ಟಿಂಗ್ ಆ್ಯಂಡ್ ಐ ಆಮ್ ಡೂಯಿಂಗ್ ದ ಕ್ಲಾಸ್. ಸೊ ದಟ್ ಐ ವಾಂಟ್ ಯುವರ್ ಕಂಪ್ಲೀಟ್ ಸಪೋರ್ಟ್ ಸೊ ದಟ್ ಐ ಕ್ಯಾನ್ ಡೂ more videos. ಓಕೆನಾ? ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಇಲ್ಲಿ ದಿಸ್ ಕ್ಲಾಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಆಯಾಮಗಳು ಮತ್ತು ಆಯಾಮದ ವಿಶ್ಲೇಷಣೆ ಅದ್ರ ಬಗ್ಗೆನೇ ಇರುತ್ತೆ. ಸೊ ಏನಪ್ಪ ಹಿಂಗಂದರೆ, ಫಸ್ಟ್ ಡೈಮೆನ್ಷನ್ಸ್ ಅಂದರೆ ಏನು ತಿಳ್ಕೊಳ್ತಾ ಹೋಗೋಣ. ಆಯಾಮಗಳು, ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಆರ್ ಪವರ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಇನ್ ದಟ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಯಾವುದೇ ಒಂದು ಪವರ್ಸಲ್ಲಿ ಬರೀಬೇಕು. ಎಕ್ಸ್ ಪವರ್ ಎ, ವೈ ಪವರ್ ಬಿ, ಝಡ್ ಪವರ್ ಸಿ, ಲೈಕ್ ದಟ್. ಸೊ ಇದು ಎಕ್ಸ್ ಅಂದರೆ ಏನು, ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಆಗಿರಬೇಕು, ಮೂಲಭೂತ ಪರಿಮಾಣ ಆಗಿರಬೇಕು. ರೈಟ್. ನೋಡಿ, ಇಲ್ಲಿ ಒಂದು ಭೌತಿಕ ಪರಿಮಾಣವನ್ನು ಮೂಲಭೂತ ಪರಿಮಾಣಗಳಾದ ರಾಶಿ, ಉದ್ದ, ಕಾಲ ಇತ್ಯಾದಿಗಳ ಘಾತಕಗಳ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ಆಯಾಮಗಳು ಅಂತ ಕರಿತೀವಿ. ಸೊ ಹಾಗಾದರೆ ಏನಾದರೂ ಫಾರ್ಮುಲಾ ಇದೆಯಾ, ಜನರಲ್ ಫಾರ್ಮುಲಾ ಇದೆಯಾ? ಎಸ್, ಆಫ್ ಕೋರ್ಸ್ ದೆರ್ ಇಸ್ ಎ ಜನರಲ್ ಫಾರ್ಮುಲಾ. ಸೊ ಏನಪ್ಪ ಅಂದರೆ, ಫಸ್ಟು ಡೈಮೆನ್ಷನಲ್ ಫಾರ್ಮುಲಾ ಬಗ್ಗೆ ನೋಡೋಣ, ಮತ್ತು ಜನರಲ್ ಫಾರ್ಮುಲಾ ಬಗ್ಗೆ ನೋಡ್ತಾ ಹೋಗೋಣ. ಡೈಮೆನ್ಷನಲ್ ಫಾರ್ಮುಲಾ, ಆಯಾಮದ ಸೂತ್ರ ಅಂತ ಕರಿತೀವಿ. ಆ ಡೈಮೆನ್ಷನಲ್ ಫಾರ್ಮುಲಾ ಎಕ್ಸ್ಪ್ರೆಸ್ ಇನ್ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಭೌತಿಕ ಪರಿಮಾಣವನ್ನು ಮೂಲಭೂತ ಪರಿಮಾಣಗಳಾದ MLTಗಳ ರೂಪದಲ್ಲಿ ವ್ಯಕ್ತಪಡಿಸುವ ಸೂತ್ರವನ್ನು ಆಯಾಮದ ಸೂತ್ರ ಅಂತ ಕರಿತೀವಿ. ದಟ್ ಈಸ್ MLT. M ಪವರ್ ಎಕ್ಸ್, L ಪವರ್ ವೈ, T ಪವರ್ ಝಡ್. ದಿಸ್ ಈಸ್ ಮೋರ್ ಸೆನ್ಸ್. ಹೀಗೆ ಬಂದರೆ ಒಂದು ಮೀನಿಂಗ್ಫುಲ್ ಆಗಿ ಇರುತ್ತೆ. ಓಕೆನಾ? ಸೊ ಎಮ್ ಅಂದರೆ ಏನು, ಇಲ್ಲಿ ಮಾಸ್ ಆಗಿರುತ್ತೆ. ಎಲ್ ಅಂದರೆ ಏನು, ಲೆಂತ್ ಆಗಿರುತ್ತೆ. ಟಿ ಅಂದರೆ ಏನು, ಇಲ್ಲಿ ಬಂದ್ಬಿಟ್ಟು ಟೈಮ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ತುಂಬ ಜನ ಕನ್ಫ್ಯೂಷನ್ ಮಾಡ್ತಾರೆ. ಸೊ ಎಮ್ ಅಂದರೆ ಫಂಡಮೆಂಟಲ್ ಯೂನಿಟ್ ಏನಪ್ಪ ಅಂದ್ರೆ ಕೆ ಜಿ ಆಗ್ಬಿಟ್ರೆ ಕೆ ಜಿ ಬರೀತಾರೆ. ನೋ ನೀಡ್ ಟು ರೈಟ್ ದಿಸ್ ಕೆ ಜಿ. ದಿಸ್ ಮಾಸ್ ಈಸ್ ನಥಿಂಗ್ ಬಟ್ ಮಾಸ್ ಆಗಿರುತ್ತೆ. ದಿಸ್ ಫಂಡಮೆಂಟಲ್ ಕ್ವಾಂಟಿಟಿ ಆಗಿರುತ್ತೆ, ನಾಟ್ ಎ ಯೂನಿಟ್. ಸೊ ನೆಕ್ಸ್ಟ್ ಲೆಂತ್ ಬಂದ್ಬಿಟ್ಟು ಯೂನಿಟ್ ಮೀಟರ್ ಇರುತ್ತೆ. ಮೀಟರ್ಗೂ ಮಾಸ್ಗೂ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಡೋಂಟ್ ಕನ್ಫ್ಯೂಸ್. ಅಂಡರ್ಸ್ಟುಡ್? ರೈಟ್? ಎಸ್. ಹಾಗಾದರೆ ಒಂದಷ್ಟು ನಾವು ಫಾರ್ಮುಲಾಸ್ನ ನೋಡ್ತಾ ಹೋಗೋಣ. ಫಸ್ಟಿಗೆ ನಾನು ಇಲ್ಲಿ ಬರಿತೀನಿ ವಿಸ್ತೀರ್ಣ. ಏರಿಯಾದಲ್ವಾ. ಸೊ ಏರಿಯಾದು ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್, ಉದ್ದ ಇಂಟು ಅಗಲ. ಉದ್ದ ಅಂದರೆ ಏನು, ಲೆಂತ್ ಅಲ್ವಾ. ಸೊ ಅಗಲ ಅಂದರೆ ಏನು, ಲೆಂತೆ. ಸೊ ಲೆಂತ್ ಅಂದರೆ ಲೆಂತೆ. ಸೊ ಯೂನಿಟ್ ಏನಪ್ಪ ಅಂದರೆ ಮೀಟರ್ ಸ್ಕ್ವೇರ್. ಸೊ ಡೈಮೆನ್ಷನ್ ಫಾರ್ಮುಲಾ ಹೆಂಗೆ ಬರೀಬೇಕು ನಾನು, ಎಮ್ ಪವರ್ ಏನು, ಇಸ್ ದೇರ್ ಎನಿ ಮಾಸ್ ಟರ್ಮ್? ನೋ. ಎಲ್ ಪವರ್ ಸ್ಕ್ವೇರ್, ಟಿ ಪವರ್ 0. ಈ ರೀತಿ ಒಂದು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ನಾನು ವಾಲ್ಯೂಮ್ಗೆ ಬರೀತೀನಿ. ವಾಲ್ಯೂಮ್, ಗಾತ್ರ ಅಂತ ಕರಿತೇವಲ್ವ, ಗಾತ್ರ. ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ. ಸೊ ಲೆಂತು, ಬ್ರೆಡ್ತು, ಹೈಟು ನಥಿಂಗ್ ಬಟ್ ಲೆಂತೆ ಅಲ್ವಾ. ಸೊ ಡೈಮೆನ್ಷನ್ M0, L3, T0. ಏನೇನು ಟಿ ಟರ್ಮ್ ಇದೆಯಾ, ಟೈಮ್ ಇದೆಯಾ? ಇಲ್ಲ. ಸೊ T0. ನೆಕ್ಸ್ಟ್ ವೆಲಾಸಿಟಿ, ಐ ವಿಲ್ ಗೋ ಟು ವೆಲಾಸಿಟಿ.
ವೆಲಾಸಿಟಿ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ವಿತ್ ರೆಸ್ಪೆಕ್ಟ್ ಟು ಟೈಮ್, ರೈಟ್. ಡಿಸ್ಪ್ಲೇಸ್ಮೆಂಟ್ ನಂತಿಗೆ ಬಟ್ ಲೆಂತಾ, ಸೊ ಎಲ್ ಈ ಒಂದು ಬೈ ಟಿ ಇದೆ. ಇಫ್ ಐ ಟೇಕ್ ದಿಸ್ ಟಿ ಟು ದ ನ್ಯೂಮರೇಟರ್, ಇಟ್ ಈಸ್ ಗೋಯಿಂಗ್ ಟು ಬಿ ಎಲ್ ಟಿ ಮೈನಸ್ 1. ಸೊ ಅಕಾರ್ಡಿಂಗ್ ಟು ಡೈಮೆನ್ಷನಲ್ ಫಾರ್ಮುಲಾ m0 L1 t ಮೈನಸ್ 1 ಆಗಿರುತ್ತೆ. ಅದೇ ರೀತಿ ಆಕ್ಸಲರೇಷನ್, ಸೊ ವೆಲಾಸಿಟಿ ಬೈ ಟೈಮ್ ಆಗಿರುತ್ತೆ. ಸೊ ವೆಲಾಸಿಟಿ ಅಂದರೆ ಏನು? ಜಸ್ಟ್ ನಾವು ಕಲ್ತಿದ್ದೀವಿ, m0 L1 t ಮೈನಸ್ 1 ಬೈ ಟಿ, ಹೌದಲ್ವಾ? ಸೊ ಇಫ್ ಐ ಟೇಕ್ ದಿಸ್ ಟು ದ ನ್ಯೂಮರೇಟರ್, ಇಟ್ ಈಸ್ ಗೋಯಿಂಗ್ ಟು ಬಿ m0 L1, ಮೇಲೆ ಹೋದರೆ ಏನಾಗುತ್ತೆ? ಟಿ ಮೈನಸ್ 1 ಆಗುತ್ತೆ. ಟಿ ಮೈನಸ್ 1 ಟಿ ಮೈನಸ್ 2, ರೈಟ್. ನೆಕ್ಸ್ಟ್, ಸೊ ಫೋರ್ಸ್ ಬಗ್ಗೆ ತಿಳ್ಕೊಡೋಣ. ಫೋರ್ಸ್ ಅಂದರೆ ಬಲ, ಓಕೆನಾ? ಸೊ ಫೋರ್ಸ್ ಅಂದರೆ ಫಾರ್ಮುಲಾ ಏನು? ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಸೊ ಎ ಅಂದರೆ ನಮ್ಗೆ ಗೊತ್ತಿದೆ ಇಲ್ಲಿ ಆಕ್ಸಲರೇಷನ್, ಎಮ್ ಅಂದರೆ ಏನು? ಮಾಸ್. ಆಕ್ಸಲರೇಷನ್ಗೆ ಏನು ಬಂದಿದೆ ಇಲ್ಲಿ? ಎಮ್ ಪವರ್ 0 ಎಲ್ ಪವರ್ 1 ಟಿ ಮೈನಸ್ 2. ಸೊ ಕಂಪ್ಲೀಟಾಗಿ ಬರೀಬೇಕಂದ್ರೆ ನಾನು ಎಫ್ ಇಸ್ ಈಕ್ವಲ್ ಟು ಎಮ್ ಪವರ್ 1 ಎಲ್ ಪವರ್ 1 ಟಿ ಪವರ್ ಮೈನಸ್ 2, ಓಕೆನಾ? ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಆಗಿರುತ್ತೆ. ಓಕೆ, ರೈಟ್? ಎಸ್. ಸೊ ನೆಕ್ಸ್ಟ್ ಏನು ಬರೀತೀನಿ? ಫಾರ್ಮುಲಾ ವರ್ಕ್ ತಗೋತೀನಿ, ಕೆಲಸ, ವರ್ಕ್, ಓಕೆನಾ? ಸೊ ವರ್ಕ್ದು ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ರೈಟ್. ಸೊ ಫೋರ್ಸ್ಗೆ ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್ m1 L1 t ಮೈನಸ್ 2. ನೆಕ್ಸ್ಟ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ಗೆ ಏನು? ಎಲ್. ಸೊ ವರ್ಕ್ ಇಸ್ ಈಕ್ವಲ್ ಟು m1 L ಸ್ಕ್ವೇರ್ ಟಿ ಮೈನಸ್ 2. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾನು ಏನು ತಗೋತೀನಿ? ಐಲ್ ಟೇಕ್ ಫಾರ್ಮುಲಾ ವರ್ಕ್ ಆಯಿತು. ಸೊ ಐಲ್ ಟೇಕ್ ಪವರ್, ಸಾಮರ್ಥ್ಯ ಅಂತ ಕರಿತೀವಿ. ಸಾಮರ್ಥ್ಯ, ಓಕೆ. ಸೊ ಪಿ ಈಸ್ ಈಕ್ವಲ್ ಟು ವರ್ಕ್ ಪರ್ ಯೂನಿಟ್ ಟೈಮ್. ಸೊ ದಟ್ ಈಸ್ ವಾಟ್ ವರ್ಕ್ ಅಂದರೆ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ವಾಟ್ ಈಸ್ ವರ್ಕ್? m1 L ಸ್ಕ್ವೇರ್ ಟಿ ಮೈನಸ್ 2 ಬೈ ಟಿ. ಸೊ ಆಗ ಏನಾಗುತ್ತೆ? ಇದು ಪಿ ಈಸ್ ಈಕ್ವಲ್ ಟು m1 L ಸ್ಕ್ವೇರ್ ಟಿ ಮೈನಸ್ 3 ಆಗುತ್ತೆ. ಇಫ್ ಐ ಟೇಕ್ ದಿಸ್ ಟು ದ ನ್ಯೂಮರೇಟರ್, ಇಟ್ ಈಸ್ ಗೋಯಿಂಗ್ ಟು ಬಿ ಮೈನಸ್ 3, ಹೌದಲ್ವಾ? ಎಸ್. ಸೊ ನೆಕ್ಸ್ಟ್ ಏನು ಫಾರ್ಮುಲಾ? ಓಕೆ, ಸೊ ಐಲ್ ಗೋ ವಿತ್ ಮೊಮೆಂಟಮ್. ಸೊ ಮೊಮೆಂಟಮ್ಗೆ ಫಾರ್ಮುಲಾ ಏನು? ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ, ಮಾಸ್ ಇಂಟು ವೆಲಾಸಿಟಿ, ರೈಟ್. ಮಾಸ್ ಅಂದರೆ ಎಷ್ಟು? ಎಮ್. ವೆಲಾಸಿಟಿ ಅಂದರೆ ಏನು? ಎಲ್ ಟಿ ಮೈನಸ್ 1, ಇಲ್ಲಿ ಗೊತ್ತಿದೆ ವೆಲಾಸಿಟಿ. ಸೊ ಎರಡು ಬರೆದ್ರೆ ಏನಾಗುತ್ತೆ? ಎಮ್ ಎಲ್ ಟಿ ಮೈನಸ್ 1 ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ ನಾನು ಫ್ರೀಕ್ವೆನ್ಸಿಗೆ ಬರೀಲಾ? ಆವೃತ್ತಿ ಅಂತ ಕರಿತೀವಿ, ಫ್ರೀಕ್ವೆನ್ಸಿ, ಆವೃತ್ತಿ. ಸೊ ವಾಟ್ ಈಸ್ ಫ್ರೀಕ್ವೆನ್ಸಿ? 1 by time. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್, ರೈಟ್? ಅಂಡರ್ಸ್ಟುಡ್? ಎಸ್. ಸೊ ಇನ್ನೂ ಬೇಜಾನಿದೆ, ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಕ್ಕೆ. ಸಿ ದಿಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ನಾಟ್ ಓನ್ಲಿ ದಿಸ್ ಡೈಮೆನ್ಷನಲ್ ಫಾರ್ಮುಲಾ ಇಷ್ಟೇ ಅಲ್ಲ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಒಂದು ಡೈಮೆನ್ಷನ್ ಬಗ್ಗೆ ಇಷ್ಟೇ ಇಲ್ಲ. ತುಂಬ ಜನ ಇಷ್ಟೇ ಮಾಡಿ ಸ್ಟಾಪ್ ಮಾಡ್ತಾರೆ, ಬಟ್ ಅದರಲ್ಲಿ ತುಂಬ ಇದೆ. ಅಡ್ವಾಂಟೇಜಸ್ ಇದೆ, ಡಿಸಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ಸಲ್ಲಿ ಏನು ಕೇಳ್ತಾರೆ ಎಲ್ಲನೂ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲನೂ 11th ಸಿಲೆಬಸ್ಸಲ್ಲಿ ಇದೆ. ನಿಮ್ಮ NCERT ಪ್ರಕಾರ 11th ಸಿಲೆಬಸ್ಸಲ್ಲಿ ಎಲ್ಲನೂ ಇದೆ, ಓಕೆ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ಸ್. ಸೊ ಇಷ್ಟು ಮಾತ್ರ ಅಲ್ಲ, ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಇದೆ, ಆಯಾಮದ ವಿಶ್ಲೇಷಣೆ. ಸೊ ಏನಪ್ಪ ಹಿಂಗಂದರೆ, ಡೈಮೆನ್ಷನಲ್ ಅನಾಲಿಸಿಸ್ ಇಸ್ ದ ಮ್ಯಾಥಮೆಟಿಕಲ್ ಮೆಥಡ್ ಯೂಸ್ಡ್ ಟು ಚೆಕ್ ದ
ಕರೆಕ್ಟ್ನೆಸ್ ಆಫ್ ಅನ್ ಫಿಸಿಕಲ್ ಇಕ್ವೇಷನ್ ಆನ್ ಡಿರೈವ್ಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫಿಸಿಕಲ್ ಕ್ವಾಂಟಿಟೀಸ್. ಭೌತಿಕ ಸಮೀಕರಣಗಳ ಸರಿಯಾಗಿರುವುದನ್ನು ಪರಿಶೀಲಿಸುತ್ತೆ, ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡುತ್ತೆ, ಹಾಗೂ ಭೌತಿಕ ಪರಿಮಾಣಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ವಿಧಾನವನ್ನು ಆಯಾಮ ವಿಶ್ಲೇಷಣೆ ಅಂತ ಕರೀತಾರೆ. ಸೊ ಡಿಸ್ಕ್ರಿಪ್ಟಿವ್ ಒಂದು ವೇಳೆ ಪೇಪರ್ ಆದರೆ ಯು ಹ್ಯಾವ್ ಟು ರೈಟ್ ಆಲ್ ದೋಸ್ ಸ್ಟಫ್ಸ್. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಹಾಗಾದರೆ ಪ್ರಯೋಜನಗಳೇನು? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್? ಸೊ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಈಕ್ವೇಷನ್, ಸಮೀಕರಣಗಳ ಸರಿತನವನ್ನು ಪರಿಶೀಲಿಸುತ್ತೆ. ನೆಕ್ಸ್ಟ್, ಕನ್ವರ್ಟ್ ದ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್, ಅಂದರೆ ಒಂದು ಏಕಮಾನ ಪದ್ಧತಿಯಿಂದ ಮತ್ತೊಂದು ಏಕಮಾನ ಪದ್ಧತಿಗೆ ಪರಿವರ್ತಿಸಲು ಸಹಾಯ ಮಾಡುತ್ತೆ ಈ ಒಂದು ಡೈಮೆನ್ಷನಲ್ ಅನಾಲಿಸಿಸ್. ಯಾವ ರೀತಿ ಅಂತ ನೋಡ್ತಾ ಹೋಗೋಣ ನಾವು. ಓಕೆ, ನೆಕ್ಸ್ಟ್, ಫೈಂಡ್ಸ್ ದ ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್, ಭೌತಿಕ ಪರಿಮಾಣಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡುತ್ತೆ ಇದು. ರೈಟ್. ನೆಕ್ಸ್ಟ್, ಡಿಟರ್ಮೈನ್ಸ್ ದ ಡೈಮೆನ್ಷನ್ಸ್ ಆಫ್ ಕಾನ್ಸ್ಟೆಂಟ್ಸ್, ಸೊ ಸ್ಥಿರಾಂಕಗಳ ಆಯಾಮಗಳನ್ನು ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡುತ್ತೆ ಇದು. ನೆಕ್ಸ್ಟ್, ವೆರಿಫೈಸ್ ದ ಡಿರೈವ್ಡ್ ಫಾರ್ಮುಲಾಸ್, ಉತ್ಪನ್ನ ಸೂತ್ರಗಳನ್ನು ಪರಿಶೀಲಿಸುತ್ತೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್. ಅಡ್ವಾಂಟೇಜಸ್ ಇದ್ದರೆ ಡಿಸಡ್ವಾಂಟೇಜಸ್ಸು ಇರಬೇಕು ತಾನೆ. ಸೊ ಹಾಗಾದರೆ ಏನು, ವಾಟ್ ಆರ್ ದ ಲಿಮಿಟ್ಸ್ ಆಫ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್? ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ದೆರ್ ಈಸ್ ಒನ್ ಕಾನ್ಸೆಪ್ಟ್ ವಿ ಆರ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಪ್ರಿನ್ಸಿಪಲ್ ಆಫ್ ಡೈಮೆನ್ಷನಲ್ ಹೋಮೋಜಿನಿಟಿ ಅಂತ ಕರಿತೀವಿ. ಆಯಾಮಿಕ ಸಮ್ಮತತೆಯ ತತ್ವ, ಕನ್ನಡದಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಾಮಿಕ ಸಮ್ಮತತೆಯ ತತ್ವ ಅಕಾರ್ಡಿಂಗ್ ಟು ಯುವರ್ NCERT. ಓಕೆ, ಬೇರೆ ಎಲ್ಲಿಂದ ತಗೊಂಡಿಲ್ಲ, ಅಕಾರ್ಡಿಂಗ್ ಟು ಯುವರ್ NCERTನೇ ನಾನು ವರ್ಡಿಂಗ್ಸ್ ತಗೊಂಡಿರೋದು. ಓಕೆ, ಏನಪ್ಪ ಹಿಂಗಂದ್ರೆ ನೋಡಿ, ಇಲ್ಲಿ ಭೌತಿಕ ಸಮೀಕರಣದಲ್ಲಿ ಎಲ್ಲ ಪದಗಳು ಒಂದೇ ಆಯಾಮವನ್ನು ಹೊಂದಿರಬೇಕು. ದಟ್ ಈಸ್ the rule that every terms in physical equations must have the same dimensions. So ಏನಪ್ಪ ಹಿಂಗಂದ್ರೆ, so I'll take one equation like a plus b is equal to c plus d. ಈ ಥರ ಒಂದು ಈಕ್ವೇಷನ್ ತಗೋತೀನಿ. ಸೊ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಾಗಬೇಕು ಅಂದರೆ, ಡೈಮೆನ್ಷನ್ ಆಫ್ ಎ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಬಿ, ಡೈಮೆನ್ಷನ್ ಆಫ್ ಬಿ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಸಿ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಡಿ. ಈ ಥರ ಇರಬೇಕು. ಸೊ ಈ ಥರ ಎಲ್ಲನೂ ಈಕ್ವಲ್ ಆಗಿ ಬಂದರೆ, ಸಮವಾಗಿ ಬಂದರೆ, ದಟ್ ಮೀನ್ಸ್ ಇಟ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬಿಟ್ಟು, ಇಟ್ ಈಸ್ ಒಬೇಯಿಂಗ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇನ್ನೊಂದು ಈಕ್ವೇಷನ್, ಜನರಲ್ ಈಕ್ವೇಷನ್ ತಗೊಂಡ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝಡ್ ಅಂತ ಇರುತ್ತೆ. ಸೊ ಅವಾಗ ಡೈಮೆನ್ಷನ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಝಡ್. ದೆನ್ ಓನ್ಲಿ ಇಟ್ ಒಬೇಯಿಂಗ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಒಂದು ಎಕ್ಸಾಂಪಲ್ ಇಲ್ಲಿ ತಗೋತೀನಿ ನೋಡಿ, ಒಂದು ಕೈನಮ್ಯಾಟಿಕ್ ಇಕ್ವೇಷನ್ನ ತಗೋತೀನಿ. ಕೈನಮ್ಯಾಟಿಕ್ ಇಕ್ವೇಷನ್ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ, ಈಕ್ವೇಷನ್ಸ್ ಆಫ್ ಮೋಷನ್, ಚಲನೆಯ ಸಮೀಕರಣ. ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಇದನ್ನ ತಗೋತೀನಿ. ಇದನ್ನ ಚೆಕ್ ಮಾಡ್ಬೇಕು ನಾನು, ವೆದರ್ ಇಟ್ಸ್ ಅ ಗಿವನ್ ಈಕ್ವೇಷನ್ ಇಸ್ ಡೈಮೆನ್ಷನಲಿ ಕರೆಕ್ಟ್ ಆರ್ ಇಟ್ ಈಸ್ ಒಬೇಯಿಂಗ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾನು ಹೆಂಗೆ ಚೆಕ್ ಮಾಡೋದು? ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನು ಹೇಳುತ್ತಾ ಇದು, ವಿ ಇಸ್ ಈಕ್ವಲ್ ಟು ಯು ಆಗಬೇಕು, ಇಸ್ ಈಕ್ವಲ್ ಟು ಎ ಟಿ. ಇದು ಸರಿಯಾಗಿ ಬಂದರೆ ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಒಬೇಯಿಂಗ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ಹಾಗಾದರೆ ವೆಲಾಸಿಟಿಗೆ ನಾವು ಡೈಮೆನ್ಷನ್ಸ್ ನೋಡಿದ್ದೀವಿ. ವಿ ಅಂದರೆ ವೆಲಾಸಿಟಿ, ದಟ್ ಈಸ್ ಫೈನಲ್ ವೆಲಾಸಿಟಿ. ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ಎ ಮೀನ್ಸ್ ಆಕ್ಸಲರೇಷನ್, ಟಿ ಮೀನ್ಸ್ ಟೈಮ್. ಓಕೆ, ಸೊ ವಾಟ್ ಈಸ್ ಫೈನಲ್ ವೆಲಾಸಿಟಿ ಹಿಯರ್? ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ವಾ, ವೆಲಾಸಿಟಿಗೆ ಏನು, ಎಲ್ ಟಿ ಮೈನಸ್ ಒನ್, ಎಲ್ ಟಿ ಮೈನಸ್ ಒನ್, ರೈಟ್? ಎಸ್. ಸೊ ಇಟ್ ಈಸ್ ವೆದರ್ ಇಟ್ ಈಸ್ ಅ ಫೈನಲ್ ವೆಲಾಸಿಟಿ, ವೆದರ್ ಇಸ್ ಅ ಇನಿಷಿಯಲ್ ವೆಲಾಸಿಟಿ, ವೆಲಾಸಿಟಿ ಈಸ್ ವೆಲಾಸಿಟಿ. ಸೊ ಇದಕ್ಕೇನು ಬರುತ್ತೆ? ಸೇಮ್ ಎಲ್ ಟಿ ಮೈನಸ್ ಒನ್ ಬರುತ್ತೆ, ಇಸ್ ಈಕ್ವಲ್ ಟು ಆಕ್ಸಲರೇಷನ್ಗೆ ಏನು ಬಂದಿದೆ ನಮಗೆ ಆನ್ಸರು, ದಟ್ ಈಸ್ ಎಲ್, ಗೊತ್ತಿಲ್ಲ ಅಂದರೆ ಇಲ್ಲಿ ಬರಿಬೋದು, ವೆಲಾಸಿಟಿ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್ ನಥಿಂಗ್ ಬಟ್ ವೆಲಾಸಿಟಿ ಬೈ ಟೈಮ್. ಓಕೆ, ಸೊ ವೆಲಾಸಿಟಿಗೇನು ಎಲ್ ಟಿ ಮೈನಸ್ ಒನ್. ಓಕೆ, ಹೌದಲ್ವಾ? ಸೊ ನೆಕ್ಸ್ಟ್ ಬೈ ಟಿ ಇದೆ. ಸೊ ಇದು ನ್ಯೂಮರೇಟರ್ಗೆ ಹೋದರೆ ಏನಾಗುತ್ತೆ, ಎಲ್ ಟಿ ಮೈನಸ್ ಟು ಆಗುತ್ತೆ. ಸೊ ಎಲ್
t minus 2 ಇಂಟು ಡೈಮೆನ್ಷನ್ ಆಫ್ ಟಿ. ಸೊ ಹಾಗಾದರೆ ಇಲ್ಲಿ ನೋಡಿ, ಇದು ಇದು ಮತ್ತು ಇದು ಸೇಮ್ ಇದೆ, ಎಲ್ ಟಿ ಮೈನಸ್ 1 ಎಲ್ ಟಿ ಮೈನಸ್ 1. ಇಲ್ಲಿ ನೋಡಿ ಎಲ್ ಟಿ ಮೈನಸ್ 2, ಇಲ್ಲಿ ಟಿ ಮೈನಸ್ 1 ಪ್ಲಸ್ 1 ಇದೆ, ಇದು ಮತ್ತು ಇದು ಕ್ಯಾನ್ಸಲ್ ಆಗ್ಬಿಟ್ಟು ಏನಾಗುತ್ತೆ, ಎಲ್ ಟಿ ಮೈನಸ್ 1 ಆಗುತ್ತೆ. ಸೊ ಅದು ಈಕ್ವಲ್ ಆಯಿತಾ. ಸೊ ಇದು ಈಕ್ವಲ್ ಟು ಇದು ಈಕ್ವಲ್ ಟು ಇದು. ಸೊ ನಾವೇನು ಹೇಳ್ಬೋದು, ಇದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿನ ಒಬೇ ಮಾಡ್ತಿದೆ. ಸೊ ಇಟ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಯಾರಿಗೆ ಗೊತ್ತಾಗಿಲ್ಲ ಅಂದರೆ ನಿಧಾನಕ್ಕೆ ನೋಡಿ, ಇಲ್ಲಿ ಒಂದು ಕ್ವಶನ್ ಗೊತ್ತಾದರೆ ಸಾಕು, ಆರಾಮಾಗಿ ನಾವು MCQsನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈ ಥರ ಒಂದು MCQ ಕೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯಾಕಂದರೆ ತುಂಬ ಜನ ಒಂದು ದೇ ಆರ್ ಡೂಯಿಂಗ್ ವೀಡಿಯೋಸ್ ಬೇಸ್ಡ್ ಆನ್ ಓನ್ಲಿ ಡೈಮೆನ್ಷನಲ್ ಫಾರ್ಮುಲಾಸ್. ಸೊ ಈ ಥರ ಒಂದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಎಲ್ಲ ಕೇಳಿಬಿಟ್ರೆ ಸ್ವಲ್ಪ ಇದಾಗುತ್ತೆ. ಸೊ ಪ್ಲೀಸ್ ಡೂ ವರ್ಕ್ ಆನ್ ಇಟ್. ಇದ್ರ ಜೊತೆಗೂ ಸ್ವಲ್ಪ ವರ್ಕೌಟ್ ಮಾಡಿ, ಡೆಫಿನೆಟ್ಲಿ ಈಸಿ ಆಗುತ್ತೆ. ಅವರು ಯಾವುದೇ ಈಕ್ವೇಷನ್ ಕೊಡಲಿ, ಓಕೆನಾ, ಈಸಿ ಆಗಿಬಿಡುತ್ತೆ, ರೈಟ್. ಎಸ್. ನೆಕ್ಸ್ಟ್ ನೋಡಿ, ಲಿಮಿಟ್ಸ್ನ ತಿಳ್ಕೊಳ್ತಾ ಹೋಗೋಣ. ಕೆನಾಟ್ ಡಿಟರ್ಮೈನ್ಸ್ ನ್ಯೂಮರಿಕಲ್ ಕಾನ್ಸ್ಟೆಂಟ್ಸ್. ಸೊ ಸಂಖ್ಯಾತ್ಮಕ ಸ್ಥಿರಾಂಕಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಎನರ್ಜಿ, ಐಲ್ ಟೇಕ್ ಕೈನೆಟಿಕ್ ಎನರ್ಜಿ ಆಫ್ mv² ಅಂತ ಹೇಳ್ಬಿಟ್ಟು. ಸೊ m ಅಂದರೆ ಮಾಸು, v ಅಂದರೆ ವೆಲಾಸಿಟಿ, ke ಅಂದರೆ ಎನರ್ಜಿ. ಬಟ್ ಆಫ್ ಅಂದರೆ ಅದೊಂದು ಕಾನ್ಸ್ಟೆಂಟ್ ಅಲ್ವಾ. ಸೊ ಕಾನ್ಸ್ಟೆಂಟ್ಗೆ ದೇರ್ ಇಸ್ ನೋ ಡೈಮೆನ್ಷನ್. ಇದಕ್ಕೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಲಿಮಿಟೇಷನ್ ಆಗಿರುತ್ತೆ, ಇದೊಂದು ಮಿತಿ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ನೋಡಿ, ಕೆನಾಟ್ ಡಿರೈವ್ ಈಕ್ವೇಷನ್ಸ್ ಕಂಟೈನಿಂಗ್ ಟ್ರಿಗ್ನಾಮೆಟ್ರಿಕ್ ಆರ್ ಲಾಗರಿಥಮಿಕ್ ಆರ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ತ್ರಿಕೋನಮಿತಿಯ ಲಘು ಗಣಕ ಮತ್ತು ಅಥವಾ ಘಾತೀಯ ಕಾರ್ಯಗಳನ್ನು ಹೊಂದಿರುವ ಸಮೀಕರಣಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಸೊ ಯಾವ ರೀತಿ ಯಾವುದೇ ಒಂದು ಸೈನ್ ಫಂಕ್ಷನ್ ಆಗಿರ್ಬೋದು, ಓಕೆ, ಕಾಸ್ ಫಂಕ್ಷನ್ ಆಗಿರ್ಬೋದು, ಟ್ಯಾನ್ ಫಂಕ್ಷನ್ ಆಗಿರ್ಬೋದು, ನೆಕ್ಸ್ಟು e⁻x ಈ ಥರ ಒಂದು ಟರ್ಮ್ಸ್ ಆಗಿರ್ಬೋದು, ಲಾಗ್ ಈ ಥರ ಒಂದು ಟರ್ಮ್ಸ್ ಆಗಿರ್ಬೋದು. ಇವೆಲ್ಲ ಏನಾಗುತ್ತೆ, ಡೈಮೆನ್ಷನ್ಲೆಸ್ ಆಗಿರುತ್ತೆ, ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ಅರ್ಥ ಆಯ್ತಲ್ವಾ. ಸೊ ಇದು ಒಂದು ಲಿಮಿಟ್ ಆಗಿರುತ್ತೆ. ನೆಕ್ಸ್ಟ್, ಕೆನಾಟ್ ಡಿಸ್ಟಿಂಗ್ವಿಶ್ ಕ್ವಾಂಟಿಟೀಸ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ಸ್ ಇರೋದನ್ನ ಕ್ವಾಂಟಿಟೀಸ್ನ ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಆಗೋದಿಲ್ಲ. ವಿಭಿನ್ನ ಪರಿಮಾಣಗಳನ್ನು ಪ್ರತ್ಯೇಕಿಸಲು ಸಾಧ್ಯ ಇಲ್ಲ. ಇದೊಂದು ಲಿಮಿಟೇಷನ್ ಆಗಿರುತ್ತೆ, ಓಕೆನಾ, ನೆನ್ಪಿಟ್ಕೊಳ್ಳಿ. ಎಸ್. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಥಿಯರಿ ಡಿಸ್ಕಸ್ ಮಾಡೋಕ್ಕೆ ಹೋದರೆ ಇನ್ನು ಲಾಟ್ ಇದೆ, ತುಂಬ ಇದೆ. ಸೊ ಯಾವ ರೀತಿ ಒಂದು ಅನ್ನೋನ್ ಟರ್ಮ್ಸ್ನ ಚೆಕ್ ಮಾಡೋದು ಎಲ್ಲ ಇದೆ. ಬಟ್ ಪ್ಲೀಸ್ ಡೂ ಕಮೆಂಟ್ ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಇನ್ ಡೀಟೇಲ್ಸ್, ಇನ್ನೂ ತುಂಬ ಡೀಟೇಲ್ಸ್ ಬೇಕಂದರೆ ಪ್ಲೀಸ್ ಡೂ ಕಮೆಂಟ್. ಯಾಕಂದರೆ ಕೆಲವರೆಲ್ಲ ಅಷ್ಟು ಡೀಪಾಗಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಈವನ್ ದೋ ಮೋರ್ ಮೀನ್ಸ್ ಪ್ಲೀಸ್ ಡೂ ಕಮೆಂಟ್. ಡೆಫಿನೆಟ್ಲಿ ಐಲ್ ಡೂ ಕ್ಲಾಸ್ ಆನ್ ಈಚ್ ಆ್ಯಂಡ್ ಎವ್ರಿಥಿಂಗ್ಸ್, ಓಕೆ. ಸೊ ನೋಡಿ, ಇಲ್ಲಿ ಬಲದ ಫೋರ್ಸ್ನ ಆಯಾಮದ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್? ಸೊ ಫೋರ್ಸ್ ಅಂದರೆ ನಮ್ಗೆ ಗೊತ್ತಿದೆ, F = m × a. ಸೊ m ಅಂದರೆ ಏನು, ಮಾಸ್, ಡೈಮೆನ್ಷನ್ ಬರೀರಿ. ನೆಕ್ಸ್ಟ್ ಆಕ್ಸಲರೇಷನ್ ಅಂದರೆ ಏನು, m0 L t - 2. ಸೊ ಇದನ್ನೆಲ್ಲ ಸರಿಯಾಗಿ ಬರೆದ್ರೆ m L t - 2 ಆಗಿರುತ್ತೆ. ಸೊ ನೋಡಿ, ಇಲ್ಲಿ m L⁻1 ಇದೆ, ಇದೆಲ್ಲ m L² ಇದೆ, ಇದು ಅಲ್ಲ, m L⁻1 t - 2. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ ಅನ್ನೋದು ರಾಂಗ್ ಆಗಿರುತ್ತೆ, ರೈಟ್. ಎಸ್. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಆಯಾಮ ರಹಿತ ರಾಶಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡೈಮೆನ್ಷನಲೆಸ್ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ವಿಕೃತಿ, ದಟ್ ಈಸ್ ಸ್ಟ್ರೈನ್ ಅಂತ ಕರಿತೀವಿ, ಫೋರ್ಸ್ ಬಲ, ಪ್ರೆಷರ್ ಒತ್ತಡ, ಎನರ್ಜಿ ಶಕ್ತಿ ಅಂತ ಹೇಳ್ಬಿಟ್ಟು, ಓಕೆ. ಸೊ ಫೋರ್ಸ್ F = ma, ಈಗ ತಾನೇ ನೋಡಿದ್ವಿ, ಡೈಮೆನ್ಷನಲ್ ಫಾರ್ಮುಲಾ ಇದೆ. ನೆಕ್ಸ್ಟ್ ಪ್ರೆಷರ್ ಒತ್ತಡ, ಪ್ರೆಷರ್ = ಫೋರ್ಸ್ ಪರ್ ಯೂನಿಟ್ ಏರಿಯಾ, ಫೋರ್ಸ್ಗಿದೆ, ಏರಿಯಾಗಿದೆ, ಪ್ರೆಷರ್ಗೂ ಇದೆ. ನೆಕ್ಸ್ಟ್ ಎನರ್ಜಿ ನಥಿಂಗ್ ಬಟ್ ವರ್ಕ್ ಡನ್, ರೈಟ್. ಸೊ ಅದಕ್ಕೂ
ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದಕ್ಕೂ ಡೈಮೆನ್ಷನ್ ಇದೆ. ನಾವು ಕಮಿಂಗ್ ಟು ದಿಸ್ ಸ್ಟ್ರೈನ್ ಅಂದರೆ ವಿಕೃತಿ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಸ್ಟ್ರೈನ್ ಅಂದರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಇದು ಲೆಂತ್ ಅಲ್ವಾ, ಸೊ ಯೂನಿಟ್ ಏನು ಲೆಂತ್ಗೆ ಮೀಟರ್, ಇದು ಯೂನಿಟ್ ಏನು ಲೆಂತ್ಗೆ ಮೀಟರ್. ಮೀಟರ್ ಗೆಟ್ ಕ್ಯಾನ್ಸಲ್, ನೋ ಯೂನಿಟ್. ಸೊ ನೋ ಯೂನಿಟ್ ಅಂದರೆ ವಾಟ್ ಎವರ್ ಡೈಮೆನ್ಷನ್ ಫಾರ್ಮುಲಾ, ನೋ ಡೈಮೆನ್ಷನ್. ದಟ್ ಮೀನ್ಸ್ ratio of same physical quantities, there is no dimension. So idu same physical quantity, idu same physical quantity alva, whatever it may be, fundamental or physical, same quantity alva. So ratio of same quantities, no dimension, no unit. ಅರ್ಥ ಆಯ್ತಲ್ವಾ? ಎಸ್. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವಶನ್, ಆಯಾಮ ಡೈಮೆನ್ಷನ್ ಎಂದರೇನು? ವಾಟ್ ಯು ಮೀನ್ ಬೈ ಡೈಮೆನ್ಷನ್? ಭೌತಿಕ ರಾಶಿಯ ಘಟಕ, ಯೂನಿಟ್ ಆಫ್ ಫಿಸಿಕಲ್ ಕ್ವಾಂಟಿಟಿನ, ಮೂಲಭೂತ ರಾಶಿಗಳ ಘಾತಕಗಳ ರೂಪದಲ್ಲಿ ಭೌತಿಕ ರಾಶಿಯ ಅಭಿವ್ಯಕ್ತಿ, ದ ಎಕ್ಸ್ಪ್ರೆಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಪವರ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ. ಆಪ್ಷನ್ ಸಿ ಬಂದು ಭೌತಿಕ ರಾಶಿಯ ಪ್ರಮಾಣ, ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಆಪ್ಷನ್ ಡಿ ಬಂದ್ಬಿಟ್ಟು ಮಾಪನ ವಿಧಾನ, ಮೆಥಡ್ ಆಫ್ ಮೆಷರ್ಮೆಂಟ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮೂಲಭೂತ ರಾಶಿಗಳ ಘಾತಗಳ ರೂಪದಲ್ಲಿ ಭೌತಿಕ ರಾಶಿಯ ಅಭಿವ್ಯಕ್ತಿ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಕೆಲಸದ ಆಯಾಮದ ಸೂತ್ರ ಯಾವುದು? ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್ ಅಂತ ಕೇಳಿದ್ದಾರೆ. ವರ್ಕ್ ಅಂದರೆ ನಮಗೆ ಗೊತ್ತಿದೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಎಫ್ ಅಂದರೆ ಏನು? ಎಮ್ ಎಲ್ ಟಿ ಮೈನಸ್ ಟು. ಸೊ ಡಿಸ್ಪ್ಲೇಸ್ಮೆಂಟು ಏನು? ಲೆಂತ್. ಅವಾಗ ಏನಾಗುತ್ತೆ? ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ ಟು ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ನಾಟ್ ಡಿಸ್ಪ್ಲೇಸ್ಮೆಂಟ್, ವರ್ಕ್ ಡನ್. ಸೊ ಇಲ್ಲಿ ನೋಡಿ, ವರ್ಕ್ ಡನ್ಗೆ ಏನಿದೆ ಫಾರ್ಮುಲಾ? ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ ಟು. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸ್ಕ್ವೇರ್ ಇಲ್ಲ, ಸೊ ಇದಾಗಲ್ಲ. ಇಲ್ಲೂ ಸ್ಕ್ವೇರ್ ಇದೆ, ಬಟ್ ಇಲ್ಲಿ -1 ಇದೆ, ಇದು ಆಗಲ್ಲ. ಸೊ ಇಲ್ಲೂ ಆಗಲ್ಲ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕರೆಕ್ಟಾಗಿ ಚೆಕ್ ಮಾಡಿ. ರೈಟ್, ಎಸ್. ನೆಕ್ಸ್ಟ್ ಸಿಂಪಲ್ ಇದೆ ನೋಡಿ, ಇಲ್ಲಿ ವೇಗದ ಆಯಾಮದ ಸೂತ್ರ ಯಾವುದು? ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ? ವೆಲಾಸಿಟಿ ಅಂದರೆ ಏನು? ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ ಅಂದರೆ ಏನು? ಲೆಂತ್, ಟೈಮ್, ದಟ್ ಈಸ್ ಎಲ್ ಟಿ ಮೈನಸ್ 1. ಸೊ ಆಪ್ಷನ್ ಎಲ್ ಟಿ ಮೈನಸ್ 1, ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ವೇಗವರ್ಧನೆ, ಆಕ್ಸಲರೇಷನ್ ಅಂತ ಕರಿತೀವಲ್ಲ, ವೇಗೋತ್ಕರ್ಷ ಅಂತ ಕರಿತೀವಿ, ವೇಗವರ್ಧನೆ ಅಂತ ಕರಿತೀವಿ. ಸೊ ಇದ್ರದ ಒಂದು ಆಯಾಮದ ಸೂತ್ರ ಯಾವುದು? ಡೈಮೆನ್ಷನಲ್ ಫಾರ್ಮುಲಾ. ಆಕ್ಸಲರೇಷನ್ ನಥಿಂಗ್ ಬಟ್ ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಇಸ್ ನಥಿಂಗ್ ಬಟ್ ಎಲ್ ಟಿ ಮೈನಸ್ 1 ಬೈ ಟಿ. ಇಟ್ ಈಸ್ ಎಲ್ ಟಿ ಮೈನಸ್ 2. ಓಕೆ, ಸೊ ಇಲ್ಲಿ ಆಪ್ಷನ್ ಯಾವುದು ಸರಿಯಾದ ಉತ್ತರ? ಇದಲ್ಲ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಆಯಾಮದ ವಿಶ್ಲೇಷಣೆಯ ಮುಖ್ಯ ಉಪಯೋಗ ಯಾವುದು? ವಾಟ್ ಈಸ್ ದ ಮೇನ್ ಯೂಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕ್ವಶನ್ ಕೇಳಿದ್ದಾರೆ. ಏನು ಯೂಸು? ಸಮೀಕರಣದ ಆಯಾಮಿಕ ಸರಿಯಾದತನವನ್ನು ಪರೀಕ್ಷಿಸುವುದು, ಟು ಚೆಕ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಷನ್. ಆಪ್ಷನ್ ಬಿ ದ್ರವ್ಯರಾಶಿಯನ್ನು ಅಳೆಯುವುದು, ಸಮಯವನ್ನು ಲೆಕ್ಕಿಸುವುದು, ತಾಪಮಾನವನ್ನು ಅಳೆಯುವುದು. ಸೊ ವಾಟ್ ಈಸ್ ದ ಡೈಮೆನ್ಷನಲ್ ಅನಾಲಿಸಿಸ್ ಎಕ್ಸಾಕ್ಟ್ಲಿ? ವಾಟ್ is the duty of this dimension analysis? means to check the correctness of an equation. that is option A ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಎಸ್.
ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಜೋಡಿ ಒಂದೇ ಆಯಾಮವನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಹ್ಯಾಸ್ ದ ಸೇಮ್ ಡೈಮೆನ್ಷನ್ಸ್? ಈ ಥರ ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾಟ್ ದಟ್ ಮಚ್ ಡಿಫಿಕಲ್ಟ್ ಬಟ್ ಲಿಟಲ್ ಬಿಟ್. ಓಕೆ, ಸೊ ಯಾವುದು ಇವುಗಳಲ್ಲಿ ಯಾವುದೇ ಒಂದು ಎರಡು ಸೇಮ್ ಡೈಮೆನ್ಷನ್ಸನ್ನು ಹೊಂದಿದೆಯಂತೆ, ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡಿದ್ರೆ ಫೋರ್ಸ್ ಇದೆ, ಪ್ರೆಷರ್ ಇದೆ. ಫೋರ್ಸ್ ಅಂದರೆ ಏನು? ಎಮ್ ಇಂಟು ಎ. ಪ್ರೆಷರ್ ಅಂದರೆ ಏನು? ಫೋರ್ಸ್ ಬೈ ಏರಿಯಾ. ಸೊ ಇದು ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಆಪ್ಷನ್ ಎ ಅನ್ನೋದು ರಾಂಗ್. ಆಪ್ಷನ್ ಬಿ ನೋಡಿ, ವರ್ಕ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಟಾರ್ಕ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೇಮ್ ಬಂದಿದೆ, ಇಲ್ಲಿ ಫೋರ್ಸ್ ಇದೆ, ಇಲ್ಲಿ ಫೋರ್ಸ್ ಇದೆ, ಇಲ್ಲೂ ಡಿಸ್ಟೆನ್ಸ್ ಇದೆ, ಇಲ್ಲೂ ಡಿಸ್ಟೆನ್ಸ್ ಇದೆ. ಸೊ ಇದು ಸರಿಯಾಗಿದೆ. ಬೇರೆ ಎರಡು ನೋಡೋಣ, ಮೊಮೆಂಟಮ್ ಮತ್ತು ಫೋರ್ಸ್. ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ. ಫೋರ್ಸ್ ಅಂದರೆ ಎಮ್ ಇಂಟು ಎ. ಸೊ ಇವೆರಡು ಆಗಲಿಕ್ಕೆ ಚಾನ್ಸೇ ಇಲ್ಲ. ದೆನ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಬೋತ್ ಆರ್ ಡಿಫ್ರೆಂಟ್, ಅದೆಲ್ಲ ನಮ್ಗೆ ಗೊತ್ತಿದೆ, ಅದು ಆಗಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಸರಿಯಾದ ಉತ್ತರ ಏನಪ್ಪ ಅಂದರೆ ದಟ್ ಈಸ್ ವರ್ಕ್ ಆ್ಯಂಡ್ ಟಾರ್ಕ್. ತಿರುಗುವ ಬಲ ಮತ್ತು ಕೆಲಸ ಇವೆರಡಕ್ಕೂ ಒಂದೇ ಡೈಮೆನ್ಷನಲ್ ಫಾರ್ಮುಲಾ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವಶನ್ ಕೇಳಿದರೆ ಗುರುತ್ವಾಕರ್ಷಣ ಸ್ಥಿರಾಂಕ ಜಿನ ಆಯಾಮದ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ? ಓಕೆ, ಸೊ ಇದಕ್ಕೆ ಬೇಕು ಅಂದರೆ ನಮ್ಗೆ ಏನು ಗೊತ್ತಿರಬೇಕು? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಒಂದು ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಈಸ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್? ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು product of their masses and inversely proportional to square of distance between them. This is the what we are called as universal law of gravitation. Okay, so idna proportionality constant na remove ಮಾಡಿದಾಗ we have to multiply with proportionality constant. That is what we are called as capital G here. What is capital G? That is gravitational constant. ಈ ಥರ ಒಂದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. So if I write G, equation for G, it is going to be F r square by m1 m2. ಓಕೆ, ಡೈಮೆನ್ಷನ್ ಬರೀತಾ ಹೋಗ್ತೀನಿ. ಇಲ್ಲಿ ಎಫ್ ಅಂದರೆ ಏನು? ಎಮ್ ಎಲ್ ಟಿ ಮೈನಸ್ 2 ಇಂಟು ಎಲ್ ಸ್ಕ್ವೇರ್. ರೇಡಿಯಸ್ ಇಸ್ ನಥಿಂಗ್ ಬಟ್ ಲೆಂತ್ ಓನ್ಲಿ. ಎಲ್ ಸ್ಕ್ವೇರ್ ಬೈ ಎಮ್ ಸ್ಕ್ವೇರ್. ಮಾಸ್ ಇಂಟು ಮಾಸ್ ಎಮ್ ಸ್ಕ್ವೇರ್. If I take this to the numerator, it is going to be m l t minus 2 l2 and m minus 2. Okay, then it is going to be like this, m power minus 1 l cube and t power minus 2. So options ನೋಡ್ತಾ ಹೋಗಿ. ಆಪ್ಷನ್ ಡಿ ನೋಡಿ, m1 ಇದೆ, 2 ಇದೆ, ಬಟ್ 3 ಇರಬೇಕಿತ್ತು ಇಲ್ಲಿ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. and here also it should be minus 1. it is not the answer. it is not the answer. Coming to this, ಇಲ್ಲಿ -1 ಇದೆ, +3 ಇದೆ, -2 ಇದೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ಎಸ್. ನೆಕ್ಸ್ಟ್, ಕೆಳಗಿನ ಯಾವ ರಾಶಿ ಆಯಾಮವು ಸಂವೇಗದ ಆಯಾಮಕ್ಕೆ ಸಮವಾಗಿರುತ್ತೆ? ಸೊ ಮೊಮೆಂಟಮ್ಗೆ ಯಾವುದು ಡೈಮೆನ್ಷನಲ್ ಫಾರ್ಮುಲಾ ಅನ್ನೋದು ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೊಮೆಂಟಮ್ ಅಂದರೆ ಏನು? ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿನಾ. ಸೊ ನಾನಿಲ್ಲಿ ಇದು ಫಾರ್ಮುಲಾಸ್ ಬರೀತಾ ಹೋದರೆ ಕೆಲಸಕ್ಕೆಂದೇ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇದೆ, ಇದಾಗಲಿಕ್ಕೆ ಚಾನ್ಸೇ ಇಲ್ಲ. ಫೋರ್ಸ್ ಬೈ ಏರಿಯಾ, ಪ್ರೆಷರ್, ಚಾನ್ಸ್ ಇಲ್ಲ. ನೆಕ್ಸ್ಟ್ ವರ್ಕ್ದು ಎನರ್ಜಿ ಸೇಮ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇದು ಆಗಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ನೋಡಿ ಇಲ್ಲಿ ಇಂಪಲ್ಸ್ನ ಐ ಆಮ್ ಗೋಯಿಂಗ್ ಟು ಇಂಡಿಕೇಟೆಡ್ ಬೈ ಜೆ. ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಎಫ್ ಇಂಟು ಟಿ ಅಂತ ಕರಿತೀವಿ, ಎಫ್ ಇಂಟು ಟಿ. ಸೊ ನಾನು ನೋಡಿ ಇಲ್ಲಿ ಎಮ್ ಇಂಟು ವಿ. ಎಮ್ ಅಂದರೆ ಮಾಸ್, ವಿ ಅಂದರೆ ಎಲ್ ಟಿ ಮೈನಸ್ 1. ಓಕೆನಾ? ಇದು ಮೊಮೆಂಟಮ್ದು ಡೈಮೆನ್ಷನಲ್ ಫಾರ್ಮುಲಾ. ಇಲ್ಲಿ ನಾನು ಜೆಗೆ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಎಮ್ ಎಲ್ ಟಿ ಮೈನಸ್ 2 ಆಗಿರುತ್ತೆ ಫೋರ್ಸ್ದು. ಟೈಮ್ದು ಏನಾಗುತ್ತೆ? ಟಿ ಆಗಿರುತ್ತೆ. ಇಲ್ಲಿ 1 ಇದೆಯಲ್ಲ, ಈ 1 ಈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ಐ ಲೆಫ್ಟ್ ಔಟ್ ವಿತ್ ಎಮ್ ಎಲ್ ಟಿ ಮೈನಸ್ 1. ಓಕೆ, ನೋಡಿ ಇಲ್ಲಿ ಇದು ಈಕ್ವಲ್ ಟು ಇದು ಇದೆ. ಸೊ ದಟ್ಸ್ ವೈ ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಇದೆಯಲ್ಲ? ಎಸ್. ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಓಕೆ.
ನೆಕ್ಸ್ಟ್ ನೋಡಿ ಇಲ್ಲಿ ಸಮೀಕರಣದ ಆಯಾಮದ ದೃಷ್ಟಿಯಿಂದ ಇದು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ಕ್ವಶನ್ ಕೇಳಿದ್ದಾರೆ. ದ ಇಕ್ವೇಶನ್ v is equal to u plus at square is ಡೈಮೆನ್ಷನಲಿ ಕರೆಕ್ಟ್, ಡೈಮೆನ್ಷನಲಿ ಇನ್ಕರೆಕ್ಟ್, ಡಿಪೆಂಡ್ಸ್ ಆನ್ ದ ಕಾನ್ಸ್ಟೆಂಟ್ ಅನ್ನು ನಿರ್ಧರಿಸಲು ಸಾಧ್ಯ ಇಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ರೀತಿ ಚೆಕ್ ಮಾಡೋದು? ಸೇಮ್ ಥಿಂಗ್, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ವಿ ಇಸ್ ಈಕ್ವಲ್ ಟು ಯು ಇಸ್ ಈಕ್ವಲ್ ಟು ಎ ಟಿ ಸ್ಕ್ವೇರ್. ಸೊ ವಿ ಅಂದರೆ ಏನು? ಎಲ್ ಟಿ ಮೈನಸ್ ಒನ್, ಎಲ್ ಟಿ ಮೈನಸ್ ಒನ್. ನೆಕ್ಸ್ಟ್ ಆಕ್ಸಲರೇಷನ್ ಅಂದರೆ ಏನು? ಎಲ್ ಟಿ ಮೈನಸ್ ಟು ಇಂಟು ಟಿ ಸ್ಕ್ವೇರ್. ಸೊ ಅವಾಗೇನಾಗುತ್ತೆ ಇಲ್ಲಿ? ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಲೆಫ್ಟ್ ಔಟ್ ವಿತ್ ಎಲ್. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು ದಿಸ್ ಆ್ಯಂಡ್ ದಿಸ್, ರೈಟ್? ಸೊ ಅವಾಗೇನಾಗತ್ತೆ? ಇದು ತಪ್ಪಾಗಿದೆ, ದಟ್ ಈಸ್ ಡೈಮೆನ್ಷನಲಿ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಓಕೆನಾ? ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್, ಫ್ರೀಕ್ವೆನ್ಸಿನ ಆಯಾಮದ ಸೂತ್ರವನ್ನು ಬರೆಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಅಂದರೆ ಏನು? ಎಫ್ ಇಸ್ ಈಕ್ವಲ್ ಟು 1/t ಆಗಿರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಟಿ. ಓಕೆ, ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಘನತೆ ಅಥವಾ ಡೆನ್ಸಿಟಿಯ ಆಯಾಮದ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಡೆನ್ಸಿಟಿನ ಆಯಾಮ ಸೂತ್ರ ಏನಪ್ಪ ಅಂದರೆ ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಸೊ ಮಾಸ್ ಅಂದರೆ ಏನು? ಎಮ್. ವಾಲ್ಯೂಮ್ ಅಂದರೆ ಏನು? ಎಲ್ ಕ್ಯೂಬ್. ಇದು ಡಿನಾಮಿನೇಟರಲ್ಲಿದೆ. ಇಫ್ ಐ ಟೇಕ್ ಟು ದ ನ್ಯೂಮರೇಟರ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೈನಸ್. ಸೊ ಎಮ್ ಎಲ್ ಕ್ಯೂಬ್ ಆಗಿರುತ್ತೆ. ಸೊ ಎಮ್ ಎಲ್ ಕ್ಯೂಬ್ ಅನ್ನೋದು ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿದೆ. ಎಮ್ ಎಲ್ ಪವರ್ -3. ಓಕೆ, ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ. ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಎಂಬ ಸಮೀಕರಣದಲ್ಲಿ ಕೆಯ ಆಯಾಮದ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದೆ. ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್. ಇಲ್ಲಿ ಎಫ್ ಅಂದರೆ ಯು ಶುಡ್ ರಿಮೆಂಬರ್ ದಟ್ ಈಸ್ ಫೋರ್ಸ್, ಬಲ ಅಂತ ಕರಿತೀವಿ. ಎಕ್ಸ್ ಅಂದರೆ ಡಿಸ್ಟೆನ್ಸ್. ಓಕೆನಾ? ಸೊ ನಾನು ಇಲ್ಲಿ ಒಂದು ಕೆನ ಒಂದು ಈಕ್ವೇಷನ್ ಬರಿತೀನಿ, ಎಫ್ ಬೈ ಎಕ್ಸ್ ಅಂತ ಹೇಳಿಬಿಟ್ಟು. ಎಫ್ ಅಂದರೆ ಫೋರ್ಸು, ಎಮ್ ಎಲ್ ಟಿ ಮೈನಸ್ 2 ಬೈ ಎಲ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಎಲ್ ಎಲ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಐ ಲೆಫ್ಟ್ ಔಟ್ ವಿತ್ ಎಮ್ ಎಮ್ ಟಿ ಮೈನಸ್ 2 ಆಗಿರುತ್ತೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ಸೊ ಈ ಥರ ಒಂದು ಕ್ವಶನ್ಸ್ ಬಂದರೆ ಅವರು ಕೆ ವ್ಯಾಲ್ಯೂ ಏನೇ ಕೊಡಲಿ, ಬಟ್ ಯು ಶುಡ್ ನೋ ಹೌ ಟು ಸಾಲ್ವ್ ಇಟ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ. ವಿಚ್ ಈಸ್ ದ ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್? ಕೆಳಗಿನ ಯಾವುದು ಆಯಾಮದ ವಿಶ್ಲೇಷಣೆ ಮಿತಿಯಾಗಿದೆ ಅಂತ ಕ್ವಶನ್ ಕೇಳಿದೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್. ಘಟಕ ಪರಿವರ್ತನೆಯ ಬಳಸುವುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಯೂನಿಟ್ ಕನ್ವರ್ಷನ್ಸ್. ಸಮೀಕರಣದ ಆಯಾಮಕ ಸರಿಯಾದತನವನ್ನು ಪರೀಕ್ಷಿಸುವುದು. ಇಟ್ ಟೆಸ್ಟ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಷನ್. ಅಂಡ್ ತ್ರಿಕೋನ ಮತ್ತು ಘಾತಾಂಕ ಕಾರ್ಯಗಳನ್ನು ಹೊಂದಿರುವ ಸಮೀಕರಣಗಳನ್ನು ನಿರ್ಧರಿಸಲಾಗುವುದಿಲ್ಲ. ನೆಕ್ಸ್ಟು ಆಯಾಮದ ಸೂತ್ರವನ್ನು ಕಂಡುಹಿಡಿಯುವುದು. ಸೊ ಇಲ್ಲಿ ಲಿಮಿಟೇಷನ್ ಕೇಳಿರೋದು, ಅದಕ್ಕೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಕೆನಾಟ್ ಬಿ ಡಿರೈವ್ಡ್ ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಟ್ರಿಗ್ನಾಮೆಟ್ರಿಕ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಓಕೆ, ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಇನ್ ದ ಈಕ್ವೇಷನ್ ಟಿ ಈಸ್ ಈಕ್ವಲ್ ಟು 2π √L/g 2π ಈಸ್. 2π ಅನ್ನೋದು ಏನು ಅಂತ ಕ್ವಶನ್ ಕೇಳ್ತಾರೆ. ಈ ಒಂದು 2π ಅನ್ನೋದು ಏನು ಅಂತ ಕ್ವಶನ್ ಕೇಳ್ತಿದ್ದಾರೆ. ಆಯಾಮ ರಹಿತ ಸ್ಥಿರಾಂಕ, ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಆಯಾಮ ಉಳ್ಳ ಸ್ಥಿರಾಂಕ, ಡೈಮೆನ್ಷನಲ್ ಕಾನ್ಸ್ಟೆಂಟ್. ಮೂಲಭೂತ ರಾಶಿ, ಫಂಡಮೆಂಟಲ್ ಕ್ವಾಂಟಿಟೀಸ್. ಅಂಡ್ ಉತ್ಪನ್ನ ರಾಶಿ, ಡಿರೈವ್ಡ್ ಕ್ವಾಂಟಿಟೀಸ್. ಸೊ ಇದೊಂದು ಆಯಾಮ ರಹಿತ ಸ್ಥಿರಾಂಕವಾಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಕೇಳಿದರೆ. v² ಇಸ್ ಈಕ್ವಲ್ ಟು u² ಪ್ಲಸ್ 2as. ಇದೊಂದು ಡೈಮೆನ್ಷನಲಿ ಕರೆಕ್ಟ್ ಅಥವಾ ನಾಟ್ ಅಂತ ಕೇಳಿದ್ದಾರೆ.
ಡೈಮೆನ್ಷನಲಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ, ಸೊ ಯು ಹ್ಯಾವ್ ಟು ಅಪ್ಲೈ ದ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ. ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಏನು ಮಾಡುತ್ತೆ, ಡೈಮೆನ್ಷನ್ ಆಫ್ ವಿ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಎ ಇಂಟು ಎಸ್. ಯು ಜಸ್ಟ್ ಮರ್ತುಬಿಡಿ, ಈ ಟೂನ ಮರ್ತುಬಿಡಿ. ವಿ ಆರ್ ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಟ್. ಸೊ ಇವೆಲ್ಲ ಮಾಡಿದರೆ ನಿಮಗೆ ಈಕ್ವಲ್ ಬಂತು ಅಂದರೆ ದೆನ್ ಇಟ್ ಈಸ್ ಒಬೇಸ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ. ಇಲ್ಲ ಅಂದರೆ ಇಟ್ ಈಸ್ ನಾಟ್ ಒಬೇಯಿಂಗ್. Please check it and please do comment. So I am taking this as a homework question. So homework question 1 ಗೆ ಆನ್ಸರ್ ಏನು ಅಂತ ನಮಗೆ ಗೊತ್ತಿರಬೇಕು. ಪ್ಲೀಸ್ ಡೂ ಕಮೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸೇಮ್ ಅದೇ ಥರ ಲಾಸ್ಟ್ ಪ್ರೀವಿಯಸ್ ಒಂದು ಕ್ವಶನ್ ಈ ಥರ ನೋಡಿದ್ವಿ. ಇ ಈಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್ ಅಂತ ಇದೆ ಎಂಬ ಸಮೀಕರಣದಲ್ಲಿ 1/2 ಯಾವ ವಿಧದ ಸ್ಥಿರಾಂಕ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಬಂದು ಡೈಮೆನ್ಷನಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಕೇಳಿದರೆ ಬೆಳಕಿನ ವೇಗದ ಆಯಾಮದ ಸೂತ್ರ ಯಾವುದು? ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಈಸ್ ನಥಿಂಗ್ ಬಟ್ ವಾಟ್? ಸಿ ಈಸ್ ಈಕ್ವಲ್ ಟು ವಾಟ್? ವೆಲಾಸಿಟಿ. ನಥಿಂಗ್ ಬಟ್ ವೆಲಾಸಿಟಿ. ವೆಲಾಸಿಟಿ ಈಸ್ ವಾಟ್? ಎಲ್ ಟಿ ಮೈನಸ್ 1. ಓಕೆ, ಸೊ ಇಲ್ಲಿ ಆಪ್ಷನ್ ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎಫ್ ಇಸ್ ಈಕ್ವಲ್ ಟು ಕೆ ವಿ. ಎಫ್ ಇಸ್ ಈಕ್ವಲ್ ಟು ಕೆ ವಿ ಎಂಬ ಸಮೀಕರಣದಲ್ಲಿ ಕೆಯ ಆಯಾಮದ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಎಫ್ ಇಸ್ ಈಕ್ವಲ್ ಟು ಕೆ ವಿ, ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ ಈಸ್. ಸೊ ಈ ಥರ ಒಂದು ಪ್ರೀವಿಯಸ್ ನಾವು ನೋಡಿದ್ವಿ. ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಅಂತ ಹೇಳ್ಬಿಟ್ಟು. ಎಫ್ ಅಂದರೆ ಫೋರ್ಸ್, ಎಕ್ಸ್ ಅಂದರೆ ಡಿಸ್ಟೆನ್ಸ್. ಇಲ್ಲಿ ಎಫ್ ಅಂದರೆ ಏನು? ಫೋರ್ಸ್. ವಿ ಅಂದರೆ ವೆಲಾಸಿಟಿ. ಇದನ್ನ ಅಪ್ಲೈ ಮಾಡಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಪ್ಲೀಸ್ ಡೂ ಕಮೆಂಟ್. ಇದು ಕೂಡ ಒಂದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಹೋಮ್ವರ್ಕ್ ಕ್ವಶನ್ 2. ಓಕೆನಾ? ಕ್ಲಿಯರ್? ಗೊತ್ತಾಯ್ತಲ್ಲ? ಗೊತ್ತಿಲ್ಲ ಅಂದರೆ ಗೋ ಬ್ಯಾಕ್ ಆ್ಯಂಡ್ ಪ್ರೀವಿಯಸ್ ಸ್ಲೈಡ್ಸ್ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ದೀನಿ ಅಂತ ನೋಡಿ, ಅದೇ ರೀತಿ ಇದನ್ನ ಸಾಲ್ವ್ ಮಾಡಿ. ಪ್ಲೀಸ್ ಡೂ ಕಮೆಂಟ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ. ಸಮೀಕರಣಗಳಲ್ಲಿ ಯಾವುದು ಆಯಾಮದ ದೃಷ್ಟಿಯಿಂದ ಸರಿಯಾಗಿದೆ? ವಿಚ್ ಈಕ್ವೇಷನ್ ಇಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಅಗೇನ್ ದೇರ್ ಆಸ್ಕಿಂಗ್ ಅಬೌಟ್ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ. ಸೊ ಈ ಒಂದು 4 ಆಪ್ಷನ್ಸಲ್ಲಿ ಚೆಕ್ ಮಾಡಿ ಕಮೆಂಟ್ ಮಾಡಿ. ಇದು ಕೂಡ ಒಂದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಕ್ವಶನ್ ನಂಬರ್ 3. ಓಕೆ, ಅರ್ಥ ಆಯ್ತಲ್ವಾ? ಎಸ್ ಎಸ್ ನೋಡಿ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಡೆಫಿನೆಟ್ಲಿ ಇನ್ನೂ ನಾನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಇನ್ನೂ ಟಾಪಿಕ್ಸ್ ಇದೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಕ್ಲಿಯರ್? ಸೊ ಇನ್ನೂ ಬೇಜಾನ್ ಎರರ್ಸ್ ಇದೆ. ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು ಅಂದರೆ ನನಗೆ ಗೊತ್ತಾಗಬೇಕು ಎಷ್ಟು ಜನ ನೋಡ್ತಿದ್ದಾರೆ, ಇಲ್ಲ ನೋಡ್ತಿದ್ದಾರೆ, ಯುಟಿಲೈಸ್ ಮಾಡ್ತಿದ್ದಾರೆ ಇಲ್ಲ ಅಂತ ನನಗೆ ಗೊತ್ತಾಗಬೇಕು. ಸೊ ನನಗೆ ಒಂದು ಚೆನ್ನಾಗಿ ನೋಡ್ತಿದ್ದಾರೆ ಅಂದರೆ ಐ ಕ್ಯಾನ್ ಡೂ ಎವ್ರಿ ಡೇ. ಐಲ್ ಪ್ಲಾನ್. ಸಿ ಐ ಆಮ್ ಹ್ಯಾವಿಂಗ್ ದಿಸ್ ಥಿಂಗ್ ಎವ್ರಿಥಿಂಗ್ ದಟ್ ಐ ವಾಂಟ್ ಟು ಡೂ ಕ್ಲಾಸಸ್ ಎವ್ರಿ ಡೇ ಅಂತ ಹೇಳ್ಬಿಟ್ಟು. ಬಟ್ ದ ಥಿಂಗ್ ಈಸ್, ನೀವು ನೋಡಿಲ್ಲ ಅಂದರೆ ನನ್ನ ಕ್ಲಾಸ್ ಮಾಡಿ ವೇಸ್ಟ್ ಆಗುತ್ತಲ್ವಾ. ಸೊ ದಟ್ಸ್ ವೈ ಐ ಆಮ್ ವೆಯ್ಟಿಂಗ್ ಫಾರ್ ದಟ್ ವ್ಯೂವರ್ಸ್. ತುಂಬ ಜನ ವ್ಯೂ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ ಅಂದರೆ ಐ ಕ್ಯಾನ್ ಪ್ಲ್ಯಾನ್ ದಟ್ ಟು ಡೂ ಕ್ಲಾಸಸ್ ಇನ್ ಎವ್ರಿ ಡೇ. ಓಕೆ, ಎಸ್. ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ನೋ ನೀಡ್ ಟು ಪೇ ಎನಿಥಿಂಗ್. ಬಟ್ ದ ಥಿಂಗ್ ಈಸ್, ಐ ವಾಂಟ್ ಯುವರ್ ಸಪೋರ್ಟ್. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಹೌ ಮಚ್ I can help you out. Okay, thank you so much. See you in the next class.